ಜೈ ಪುಟ್ಟಣ್ಣ, ಜೈ ಜೈ ಪುಟ್ಟಣ್ಣ. ಶೇಖರ ಏನಕ್ರ ಮುಖಂಡನ ಅಭಿಮಾನ ಎಲ್ಲವೂ ಸೇರಿ ದಿನ ತಾವೆಲ್ಲರೂ ಸಹ ಇವತ್ತಿನ ಒಂದು ಕಾಂಗ್ರೆಸ್ ಸಭೆಗೆ ಅಧಿಕೃತವಾಗಿ ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಡೀತಾ ಇರೋ ಸಭೆಗೆ ನಾವೆಲ್ಲರೂ ಸಹ ಆಗಮಿಸಿರ್ತೀರಿ. ನಾವೆಲ್ಲರಿಗೂ ಸಹ ಯಾರೊಬ್ಬರ ಹೆಸರು ಸಹ ಹೇಳಿದೆ, ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದ ವರಿಷ್ಠರು, ಎಲ್ಲ ದುಡಿಯಂತ ಕಾಂಗ್ರೆಸ್ ಅಭಿಮಾನ ಇರೋಂಥವ್ರು, ಪುಟ್ಟಣ್ಣ ಅಭಿಮಾನ ಇರೋಂಥವ್ರು ಎಲ್ರಿಗೂ ಸಹ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಸಭೆ ಬಿಟ್ಟು ನಮ್ಮ ವಿ ಮುನಿಯಪ್ಪಣ್ಣವರು ಮಾಜಿ ಸಚಿವರು, ಶಾಸಕರಾಗಿ ನಿರಂತರವಾಗಿ 40-50 ವರ್ಷದಿಂದ ಈ ತಾಲೂಕಿನಲ್ಲಿ ಅವರದೇ ಆದಂತ ಒಂದು ರೀತಿಯಲ್ಲಿ ಒಂದು ಸೇವೆನ ಮಾಡಿಕೊಂಡು ತಾಲೂಕಿನ ಅಭಿವೃದ್ಧಿ ಪಡಿಸುವಂತ ವಿಚಾರದಲ್ಲಿ ಅವರದಾದಂತ ಒಂದು ಶ್ರಮ ಪ್ರಯತ್ನ ಇರೋಂಥದ್ದು ನಮ್ಮ ಕಣ್ಮುಂದೆ ಇದೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋಂಥದ್ದು ಒಂದು ಅಭಿನಂದನಾರ್ಹ. ಆ ಒಂದು ಅಭಿನಂದನೆಗೆ ನಾವು ಸಹ ಒಂದು ಧನ್ಯವಾದ ಸಲ್ಲಿಸುವಂಥದ್ದು. ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ ಅಂತೇಳಿ ಒಂದು ಧೈರ್ಯ ತುಂಬಂತ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ನಡೀತಾ ಇದೆ. ಆ ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕೈ ಜೋಡಿಸ್ತಾರಂಥದ್ದು ಇನ್ನೂ ನಮ್ಮ ಶಕ್ತಿ ದುಪ್ಪಟ್ಟಾಗಿದೆ. ಮುಖ್ಯವಾಗಿ ಈಗ ಬೂತ್ ಅಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ತಾವು ವೋಟ್ ಕೇಳಂತ ವಿಚಾರದಲ್ಲೋ ನಿಮ್ಗೆ ಅವಮಾನ ಆಗಿರ್ತದೆ, ನೋವಾಗಿರ್ತದೆ, ಇಲ್ಲ ಏನೋ ಗಲಾಟೆ ಆಗಿರ್ತದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು, ತಾಪತ್ರಯಗಳು ನೀವೆಲ್ಲ ಅನುಭವಿಸಿದ್ದೀರಿ. ಅದು ಈಗ ಏಕಾಏಕಿ ಪುಟ್ಟಣ್ಣ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಅನ್ನೋದನ್ನು ಸಹ ಕೆಲವರಿಗೆ ಸಂತೋಷ ಆಗ್ತದೆ, ಕೆಲವ್ರಿಗೆ ಮುಜುಗರ ಆಗ್ತದೆ. ನಾವು ಮಾತು ಕಿವಿ ಕೊಡದೆ ನಮ್ಮ ಜನನ ಉಳಿಸ್ಕೊಳ್ಳೋಂಥದ್ರಲ್ಲಿ, ನಮ್ಮ ಮುಖಂಡರನ್ನು ಉಳಿಸ್ಕೊಳ್ಳೋಂಥದ್ರಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡ್ ಬಂದಿದ್ದೀವಿ. ಅದು ಮುಂದೆನೂ ಸಹ ಏನೇ ಸಮಸ್ಯೆ ಬೂತ್ ಮಟ್ಟದಲ್ಲೂ ಬಂದು ಸಹ ನಾವೆಲ್ಲ ತಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ನಮ್ಮ ಮುಂದಿನ ಗುರಿ ನಮ್ಮ ಅಭ್ಯರ್ಥಿ ಗೌತಮ್ ಅವ್ರನ್ನ, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ಅವ್ರನ್ನ ಗೆಲ್ಸೋಂಥದ್ದು. ಅದಕ್ಕೆ ನಾವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಲೀಡ್ ಬರುವಂತದ್ದು, ಕಾಂಗ್ರೆಸ್ ಮತ ಹೆಚ್ಚೆಚ್ಚು ಬೀಳುವಂತದ್ದಕ್ಕೆ ಹೆಚ್ಚಿನ ಜವಾಬ್ದಾರಿ ನೀವುಗಳೇ ತಗೊಂಡು ನೀವುಗಳ ಸೈನಿಕರ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಬೂತ್ ಅಲ್ಲಿ ಹೆಚ್ಚು ಮತ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟ ನಗರದಲ್ಲಿ ಮುನ್ನಡೆ ಸಾಧಿಸ್ತು. ಅದರಿಂದ ಗೌತಮ್ ಅವ್ರು ಲೀಡ್ ಬಂತು, ಗೌತಮ್ ಗೆದ್ರು ಅಂದ್ರೆ ಪುಟ್ಟಣ್ಣ ಗೆದ್ದದ ರೀತಿನೇ ಪುಟ್ಟಣ್ಣನ ಶಕ್ತಿ ಬಂದು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಕೊಂಡ್ ಬಂದಿದ್ದಾರೆ. ಏನು ರೈಲ್ ನಿರ್ಮಾಣಗಳಿರ್ಬೋದು, ಏರ್ಪೋರ್ಟ್ಸ್ ನಿರ್ಮಾಣ ಇರ್ಬೋದು, ಹಡಗು ನಿರ್ಮಾಣಗಳಿರೋಂಥದ್ದು, ಏನು ಪ್ರಯೋಗಾಲಯಗಳು ನಿರ್ಮಾಣ ಮಾಡೋಂಥದ್ದು, ಏರ್ಫೋರ್ಸ್ ಸ್ಟೇಷನ್ಸ್ ಕಟ್ಟಂಥದ್ದು, ಶಾಲೆಗಳು ಕಟ್ಟಂಥದ್ದನ್ನ, ಕಾಲೇಜ್ಗಳು ಕಟ್ಟಂಥದ್ದನ್ನ, ಕಾರ್ಖಾನೆಗಳು ಕಟ್ಟಂಥದ್ದನ್ನ, ಈ ತರ ನೂರಾರು ರೀತಿಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ಕೊಂಡೇ ಬಂದಿದೆ. ಈಗ 10 ವರ್ಷದಿಂದ ಬಿಜೆಪಿ ಅವರು ಬಂದಿದ್ದಾರೆ. ಎಲ್ಲಾದ್ರೂ ಒಂದು ಫ್ಯಾಕ್ಟರಿ ಆಗಿದ್ದು ಒಂದು 50-100 ಜನ 1000 ಜನ ಕೆಲಸ ಮಾಡ್ತಾರೆ ಅಂತ ನೋಡೋಣ ಅಂದ್ರೆ ಕಣ್ಣಿಗೆಲ್ಲೂ ಕಾಣೋದಿಲ್ಲ. ಬಾಯಿ ಮಾತಲ್ಲ ಅವ್ರು ಹೇಳ್ಕೊಂಡು ಅಲ್ಲಿ ಹಂಗಾಗ್ತಾ ಇದೆ, ಇಲ್ಲಿ ಹಿಂಗಾಗ್ತಾ ಇದೆ, ದೇಶ ಮುಂದಕ್ಕೆ ಹೋಗ್ತಾ ಇದೆ ಅಂತ. ದೇಶನ ಸ್ವಾತಂತ್ರ್ಯ ಬಂದ